ನಮಸ್ತೆ. ಇದು ಸೋಮವಾರದ ವ್ಲಾಗ್ ಆಗಿರತ್ತೆ. ಇನ್ನು ಇವತ್ತು ಕಾರ್ತಿಕ್ ಸೋಮವಾರ ಆಗಿದ್ರಿಂದ ಮನೇಲಿ ಎಲ್ಲಾ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂತಾ ಇದ್ದೆ. ಇನ್ನ ಸುಮಾರು ಜನ ಕಾರ್ತಿಕ್ ಸೋಮವಾರದಲ್ಲಿ ಉಪವಾಸ ಅನ್ನೋದು ಮಾಡ್ತಾರೆ. ಕೆಲವೊಬ್ರು ಪ್ರತಿ ವಾರ ಮಾಡ್ತಾರೆ, ಇನ್ನು ಕೆಲವೊಬ್ರು ಯಾವ್ದಾದ್ರು ಒಂದ್ ವಾರನ ನೋಡ್ಕೊಂಡು ಮಾಡಿ ಅಂದ್ರೆ ಸಂಜೆ ನೈವೇದ್ಯ ಎಲ್ಲ ಮಾಡಿ ಊಟಕ್ಕೆ ಕರೆಯೋರು ಕರೀತಾರೆ. ಹಾಗೆ ಇಲ್ಲ ಅಂತಂದ್ರೆ ಸಿಂಪಲ್ ಆಗಾದ್ರೂ ಅವರು ಉಪವಾಸ ವ್ರತನ ಅವ್ರು ಇದ್ ಮಾಡ್ಕೋತಾರೆ. ಸೊ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅನ್ನೋದು ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ನಾನು ಪ್ರತಿ ವಾರ ಉಪವಾಸ ಆತರ ಎಲ್ಲ ಏನೂ ಮಾಡೋದಿಲ್ಲ. ನೋಡ್ಕೋತೀನಿ, ಅಂದ್ರೆ 4 ವಾರ ಇಲ್ಲ 5 ವಾರ ಬಂದಿರುತ್ತಲ್ಲ ಕಾರ್ತಿಕ್ ಸೋಮವಾರ, ಯಾವ್ದಾದ್ರು ಒಂದ್ ವಾರ ನನ್ನ ಕನ್ವಿನಿಯೆಂಟ್ ನೋಡ್ಕೊಂಡು ನಾನು ಅವತ್ತಿನ ದಿನ ಬೆಳಗಿಂದ ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ಮೇಲೆ ನಾನೇನು ದೇವ್ರಿಗೆ ಅಂತ ನೈವೇದ್ಯ ಎಲ್ಲ ಮಾಡ್ಕೊಂಡಿರ್ತೀನಲ್ವ, ಪೂಜೆ ಎಲ್ಲ ಮಾಡಿ ಆಮೇಲೆ ನನ್ನ ಉಪವಾಸನ ನಾನು ಇದ್ ಮಾಡ್ಕೋತೀನಿ. ಸೊ ಇನ್ನು ಮನೇಲಿ ಪೂಜೆ ಎಲ್ಲ ಆದ್ಮೇಲೆ ನಮ್ಮನೆ ಹತ್ರನೇ ಒಬ್ರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗಿದ್ವಿ. ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿ ಆಯ್ತು ಪೂಜೆ ಎಲ್ಲ. ಇನ್ನು ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದ್ಮೇಲೆ ಮತ್ತೆ ಇವಾಗ ಸಂಜೆ ಅಗೇನ್ ಪೂಜೆ ಮಾಡ್ಕೊಬೇಕಲ್ವಾ. ಮತ್ತೆ ಈಗ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಾನು ದೀಪನ ಇಡ್ತೀನಿ. ಅಂದ್ರೆ ಪ್ರತಿದಿನ ಇಡೋದಿಲ್ಲ, ಸೋಮವಾರ ಶುಕ್ರವಾರ ಮಾತ್ರ ದೀಪ ಅನ್ನೋದನ್ನ ಇಡ್ತೀನಿ. ಸೊ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡೆ. ಇನ್ನು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಆ ವ್ಲಾಗ್ನ ಚೆಕ್ಔಟ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.